ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 28 ಸೆಪ್ಟೆಂಬರ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:11, ಚಂದ್ರೋದಯ ರಾತ್ರಿ 3:21 ಸೆಪ್ಟೆಂಬರ್ 29, ಚಂದ್ರಾಸ್ತ ಮಧ್ಯಾಹ್ನ 3:35. ಇಂದಿನ ತಿಥಿ ಏಕಾದಶಿ ಸಂಜೆ 4:23 ರವರೆಗೆ, ನಂತರ ದ್ವಾದಶಿ. ಯೋಗ ಸಿದ್ಧ ರಾತ್ರಿ 11:51 ನಂತರ ಸಾಧ್ಯ. ನಕ್ಷತ್ರ ಆಶ್ಲೇಷ ಬೆಳಗಿನ ಜಾವ 5:33 ಸೆಪ್ಟೆಂಬರ್ 29 ರವರೆಗೆ, ನಂತರ ಮಗ. ಕರ್ಣ ಬಾಲವ ಮಧ್ಯಾಹ್ನ 2:49, ಕೌಲವ ರಾತ್ರಿ 3:45 ಸೆಪ್ಟೆಂಬರ್ 29 ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:46 ರಿಂದ 12:34, ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09, ಸಂಧ್ಯಾಕಾಲ ಸಂಜೆ 6:11 ರಿಂದ 7:23, ಅಮೃತ ಕಾಲ ರಾತ್ರಿ 1:53 ಸೆಪ್ಟೆಂಬರ್ 29 ರಿಂದ 3:38 ಸೆಪ್ಟೆಂಬರ್ 29. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:09 ರಿಂದ 10:40, ಯಮಗಂಡ ಕಾಲ ಮಧ್ಯಾಹ್ನ 1:40 ರಿಂದ 3:11 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 3:22 ರಿಂದ 5:07, ದುರ್ಮುಹೂರ್ತ ಬೆಳಗ್ಗೆ 6:09 ರಿಂದ 6:57, ನಂತರ 6:57 ರಿಂದ 7:45 ರವರೆಗೆ. ಬೆಳಗಿನ ಜಾವ 5:33 ಸೆಪ್ಟೆಂಬರ್ 29 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಬೆಳಗಿನ ಜಾವ 5:33 ರವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ಮನೆಯವರೊಡನೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಯಿದೆ. ವ್ಯವಹಾರದಲ್ಲಿ ಕೆಲವು ತಾಂತ್ರಿಕ ದೋಷಗಳನ್ನು ಎದುರಿಸಬೇಕಾಗಬಹುದು. ಒತ್ತಡದ ದಿನದ ಹೊರತಾಗಿಯೂ ನೀವು ಮರಳಿ ಚೈತನ್ಯ ಪಡೆಯಲು ಸಾಧ್ಯವಾಗುತ್ತದೆ. ಕೆಲಸದ ಶೈಲಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮತ್ತು ಪ್ರಯೋಗಕ್ಕಾಗಿ ಈ ಸಮಯ ಬಳಸಿ. ವೃಷಭ ರಾಶಿ, ನಿಮ್ಮ ಗುರಿಯತ್ತ ನೀವು ಹುಮ್ಮಸ್ಸಿನಿಂದ ಕೆಲಸ ಮಾಡುವಿರಿ. ಸಂಗಾತಿಯ ಮಾರ್ಗದರ್ಶನದಂತೆ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವುದು. ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಲು ಬಯಸಿದರೆ ಯಶಸ್ವಿಯಾಗಬಹುದು. ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರ ಮಾತುಗಳನ್ನು ಕೇಳಬೇಕಾದ ಅಗತ್ಯವಿದೆ. ಮಿಥುನ ರಾಶಿ, ನಕಾರಾತ್ಮಕ ಜನರ ಭೇಟಿಯಾಗುವುದರಿಂದ ನೀವು ಕೋಪಗೊಳ್ಳಬಹುದು. ನಿಮ್ಮ ಹಿತಶತ್ರುಗಳಿಂದ ನಷ್ಟಕ್ಕೊಳಗಾಗಬಹುದು. ಈ ದಿನ ಹಣವನ್ನು ಉಳಿಸಲು ಮತ್ತು ಯೋಜನೆಗಳನ್ನು ಮಾಡಲು ಇಚ್ಛಿಸುವಿರಿ. ದಿನದ ಆರಂಭದಲ್ಲಿ ಹೆಚ್ಚಿನ ಕೆಲಸಗಳು ಸಮಯಕ್ಕೆ ಪೂರ್ಣವಾಗದೇ ಇರಬಹುದು. ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಶ್ರಮಿಸಬೇಕಾಗುವುದು. ಕಟಕ ರಾಶಿ, ದಿನ ಉತ್ತಮ ದಿನವಾಗಬಹುದು. ವ್ಯಾಪಾರ ಸಂಬಂಧಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಸಹಾಯಕ ಮನೋಭಾವ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಸಂಶೋಧನಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಅವರ ಕೆಲಸದಲ್ಲಿ ಯಶಸ್ವಿಯಾಗುವರು. ದಾಂಪತ್ಯ ಜೀವನದಲ್ಲಿ ಶಾಂತಿ ತುಂಬಿರುವುದು. ಸಿಂಹ ರಾಶಿ, ಹಣಕಾಸಿನ ವ್ಯವಹಾರದಲ್ಲಿ ಕೆಲವು ತಪ್ಪುಗಳಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸಂವಹನದ ಕೊರತೆಯಿಂದಾಗಿ ಸಮಸ್ಯೆಗಳು ಉಂಟಾಗಿ ಅದರಿಂದ ಜಗಳಗಳಾಗಬಹುದು. ಸಹನೆಯಿಂದ ವರ್ತಿಸಿ. ಅನವಶ್ಯಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕನ್ಯಾ ರಾಶಿ, ಇಂದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುವುದು.
ನಿಮಗೆ ಹೊಸದನ್ನು ಮತ್ತು ಪ್ರಯೋಗಾತ್ಮಕವಾಗಿ ಏನನ್ನಾದರೂ ಮಾಡುವ ಆಸೆ ಬರುವುದು ಮತ್ತು ಅಲ್ಪ ಪರಿಶ್ರಮಕ್ಕೆ ಹೆಚ್ಚಿನ ಫಲಿತ ಕಾಣುವಿರಿ. ನಿಮ್ಮ ನಿತ್ಯ ದಿನಚರಿಯ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ಇಂದು ನಿಮ್ಮ ಮನಸ್ಸು ಹುಮ್ಮಸ್ಸಿನಿಂದ ಕೂಡಿರುತ್ತದೆ. ತುಲಾ ರಾಶಿ, ಈ ದಿನ ನಿಮಗೆ ಬಿಡುವಿಲ್ಲದ ದಿನವಾಗಬಹುದು ಮತ್ತು ಜನರಲ್ಲಿ ಸ್ಫೂರ್ತಿಯಾಗಿ ಹೊರಹೊಮ್ಮುವಿರಿ. ಮಹತ್ವದ ಕೆಲಸಗಳು ಸಕಾಲದಲ್ಲಿ ನೆರವೇರಲಿವೆ ಮತ್ತು ಆ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನೆರವೇರಿಸುವಿರಿ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಸಂದರ್ಭಗಳು ನಿಮ್ಮ ಪರವಾಗಲಿವೆ, ಆದ್ದರಿಂದ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ವೃಶ್ಚಿಕ ರಾಶಿ, ಪಾರ್ಟ್ನರ್ಶಿಪ್ನಲ್ಲಿ ಕೆಲಸಗಳನ್ನು ನಿರ್ವಹಿಸಲು ಸಮಯ ಉತ್ತಮವಾಗಿದೆ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ದೀರ್ಘಾವಧಿಯಲ್ಲಿ ಪ್ರತಿಫಲವು ದೊಡ್ಡದಾಗಿರುತ್ತದೆ. ನಿಮ್ಮ ನಿರಂತರತೆಯನ್ನು ಪ್ರಶಂಸಿಸಲಾಗುತ್ತದೆ. ಕಾನೂನು ವ್ಯಾಜ್ಯಗಳಲ್ಲಿ ಜಯ ನಿಮ್ಮ ಪರ ಆಗಬಹುದು. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಧನು ರಾಶಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಹೊರಗಿನವರ ಅಭಿಪ್ರಾಯಗಳನ್ನು ಪರಿಗಣಿಸಬೇಡಿ. ಇಂದು ಯಾವುದೇ ಮುಖ್ಯ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಕುಟುಂಬದವರೊಡನೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ನೀವು ಸ್ವೀಕರಿಸುವ ಆಹಾರ ಹೈಜೀನ್ ಇದೆಯೇ ದೃಢಪಡಿಸಿಕೊಳ್ಳಿ. ದಿಢೀರ್ ಖರ್ಚುಗಳು ಬರಬಹುದು, ಹಣವನ್ನು ಜಾಗರೂಕವಾಗಿ ಖರ್ಚು ಮಾಡಿ. ಮಕರ ರಾಶಿ, ವ್ಯಾಪಾರ ಮತ್ತು ಕೆಲಸದಲ್ಲಿ ಸ್ಥಿರತೆ ಇರುವುದು. ಅನಾರೋಗ್ಯದಿಂದ ಬಳಲುತ್ತಿದ್ದವರ ಆರೋಗ್ಯ ಸುಧಾರಿಸಲಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರುವುದು. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೆಯುವಿರಿ. ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಕುಂಭರಾಶಿ, ಇಂದು ಕೆಲಸವು ಅಗಾಧವಾಗಿರಬಹುದು, ಇದರಿಂದ ನಿಮಗೆ ಒತ್ತಡವಾದರೂ ಅದನ್ನು ಪೂರ್ಣಗೊಳಿಸುವಲ್ಲಿ ಜಯಶಾಲಿಗಳಾಗುವಿರಿ. ನಿಮ್ಮ ಕೌಟುಂಬಿಕ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸುವಿರಿ, ಇದರಿಂದಾಗಿ ಕುಟುಂಬದ ಸದಸ್ಯರಿಗೆ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚುವುದು. ಇಂದು ಧರ್ಮಾರ್ಥ ಕಾರ್ಯಗಳನ್ನು ಕೈಗೊಳ್ಳುವಿರಿ. ಸಣ್ಣ ಪ್ರವಾಸ ಕೈಗೊಳ್ಳಬಹುದು. ಮೀನ ರಾಶಿ, ಇಂದು ನಿಮಗೆ ಕ್ರಿಯಾತ್ಮಕ ಮತ್ತೆ ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಇರುತ್ತದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸಿಗುವುದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಹೆಂಗಸರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವಹಿಸಬೇಕು. ಪೌಷ್ಟಿಕ ಆಹಾರ ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.